ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನ್ಯೂಸ್ 18 ಡಿಜಿಟಲ್. ನಾನು ರಘುರಾಜ್. ಇವತ್ತು ಮಹಾಶಿವರಾತ್ರಿ ಹಬ್ಬ. ಮಹಾಶಿವರಾತ್ರಿ ಅಂದ್ರೆ ನಮ್ಮ ರಾಜ್ಯದಲ್ಲಿ ಮೊದಲು ನೆನಪಾಗೋದು ಕೋಲಾರ ಜಿಲ್ಲೆಯ KGF ತಾಲೂಕಿನ ಕೋಟಿಲಿಂಗೇಶ್ವರ ಪುಣ್ಯಕ್ಷೇತ್ರ. ಸಾಕ್ಷಾತ್ ಶಿವನೇ ಈ ಒಂದು ಕ್ಷೇತ್ರದಲ್ಲಿ ನೆಲೆಸಿದ್ದಾನೆ ಅಂತಕ್ಕಂಥ ಒಂದು ನಂಬಿಕೆ ಇರತಕ್ಕಂಥದ್ದು. ಆ ನಿಟ್ಟಿನಲ್ಲಿ ಪಕ್ಕದ ರಾಜ್ಯಗಳಿಂದಲೂ ಕೂಡ ಶಿವರಾತ್ರಿ ಅಂದು ಮತ್ತೆ ಶಿವರಾತ್ರಿ ಮರುದಿನ ಭಕ್ತರು ಇಲ್ಲಿಗೆ ದೇವರ ಒಂದು ದರ್ಶನ ಪಡ್ಕೊಳ್ಳೋದು ಬಹಳಷ್ಟು ಒಂದು ಪದ್ಧತಿ ಕೂಡ ಆಗಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಇವತ್ತು ಶಿವರಾತ್ರಿ ಹಬ್ಬ ಹಿನ್ನೆಲೆ ಬೆಳಗ್ಗೆ 4 ಗಂಟೆಯಿಂದಲೇ ಏನು ಭಕ್ತರಿಗೆ ದೇವರಿಗೆ ಒಂದು ದರ್ಶನವನ್ನ ಮಾಡ್ಲಿಕ್ಕೆ ಒಂದು ವ್ಯವಸ್ಥೆಯನ್ನು ಕೂಡ ಮಾಡಿಕೊಟ್ಟಿರ್ತಕ್ಕಂಥದ್ದು. ಬೆಳಗ್ಗೆ 3 ಗಂಟೆಯಿಂದಲೇ ದೇವರಿಗೆ ವಿವಿಧ ಅಭಿಷೇಕಗಳನ್ನು ಕೂಡ ಈಗಾಗಲೇ ನೆರವೇರಿಸಿರ್ತಕ್ಕಂಥದ್ದು. ಮತ್ತೆ 4 ಗಂಟೆಯಿಂದಲೇ ಕಡೆ ಭಕ್ತರು ಕಿಕ್ಕಿರಿದು ದೇವರ ದರ್ಶನಕ್ಕೆ ಕಾದು ನಿಂತಿದ್ದಾರೆ. ಏನು ಇಲ್ಲಿರ್ತಕ್ಕಂಥ ಶಿವನ ಕ್ಷೇತ್ರದಲ್ಲಿ ಏನು ಶಿವರಾತ್ರಿ ಎಂದು ದೇವರ ದರ್ಶನವನ್ನು ಪಡ್ಕೊಂಡ್ರೆ ಮತ್ತೆ ಜಾಗರಣೆ ಮಾಡಿ ಇಲ್ಲಿ ದೇವರ ದರ್ಶನವನ್ನು ಪಡ್ಕೊಂಡ್ರೆ ಅವರ ಇಷ್ಟಾರ್ಥಗಳು ನೆರವೇರುತ್ತೆ ಅಂತಕ್ಕಂಥ ಒಂದು ನಂಬಿಕೆ ಭಕ್ತರು ಇರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಕಳೆದ 10 ವರ್ಷಗಳಿಂದ ಈ ಒಂದು ಶಿವನ ಕ್ಷೇತ್ರಕ್ಕೆ ಸಾವಿರಾರು ಸಂಖ್ಯೆಯಲ್ಲಿ ಬೆಳಗ್ಗೆ ಭಕ್ತರು ಕೂಡ ಆಗಮಿಸ್ತಾರೆ. ಜೊತೆಗೆ ಮರುದಿನ ಕೂಡ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಕೂಡ ಆಗಮಿಸ್ತಾರೆ. ಹಾಗಾಗಿನೇ ಈ ಒಂದು ಕೋಟಿಲಿಂಗೇಶ್ವರ ಶಿವನ ಕ್ಷೇತ್ರದಲ್ಲಿ ಏನು ಭಕ್ತರಿಗೆ ಎಲ್ಲ ಒಂದು ವ್ಯವಸ್ಥೆಗಳನ್ನು ಕೂಡ ಮಾಡಿರ್ತಕ್ಕಂಥದ್ದು. ಏನು ಬೆಳಗ್ಗೆ 10:45ಕ್ಕೆ ಏನು ದೊಡ್ಡ ಶಿವಲಿಂಗಕ್ಕೆ ಒಂದು ಅಂದ್ರೆ 108 ಅಡಿ ಎತ್ತರ ಇರ್ತಕ್ಕಂಥ ಶಿವಲಿಂಗಕ್ಕೆ ಒಂದು ಪಂಚಾಮೃತ ಅಭಿಷೇಕ ಆಗಿರ್ಬೋದು. ಜೊತೆಗೆ 11:15ಕ್ಕೆ ದೇವಸ್ಥಾನದಲ್ಲಿ ಈಗಾಗಲೇ ಬ್ರಹ್ಮರಥೋತ್ಸವ ಕಾರ್ಯಕ್ರಮ ಕೂಡ ಆಗಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಸಚಿವ KH ಪುಣ್ಯಪ್ಪ ಅವರು ಜೊತೆಗೆ KGF ನ ಶಾಸಕಿ ಆಗಿರ್ತಕ್ಕಂಥ ರೂಪಾ ಶಹೀದರ್ ಅವರು ಸೇರಿದಂತೆ ಈ ಒಂದು ಭಾಗದ ರಾಜಕೀಯ ಮುಖಂಡರು ಸೇರಿದಂತೆ ಹಲವಾರು ನಾಯಕರು ಈಗಾಗಲೇ ದೇವರ ದರ್ಶನವನ್ನು ಕೂಡ ಪಡ್ಕೊಂಡಿರ್ತಕ್ಕಂಥದ್ದು. ಇನ್ನು ಬೆಳಗ್ಗೆ 4 ಗಂಟೆಯಿಂದಲೇ ಭಕ್ತರು ಕಿಕ್ಕಿರಿದು ಈ ಒಂದು ಏನು ಶಿವನ ಕ್ಷೇತ್ರದಲ್ಲಿ ದೇವರ ದರ್ಶನಕ್ಕೆ ಕಾದು ನಿಂತಿದ್ದಾರೆ ಅಂತ ಹೇಳ್ಬೋದು. ಕಾರಣ ಏನು ಅಂತ ಹೇಳಿದ್ರೆ ಈ ಒಂದು ಕೋಟಿಲಿಂಗೇಶ್ವರ ಪುಣ್ಯಕ್ಷೇತ್ರ ಏನಿದೆ ಅದು ನಮ್ಮ ರಾಜ್ಯದ ಒಂದು ಪ್ರವಾಸಿ ತಾಣಗಳು ಕೂಡ ಒಂದಾಗಿರ್ತಕ್ಕಂಥದ್ದು. ಹಾಗಾಗಿನೇ ಪಕ್ಕದ ಮಹಾರಾಷ್ಟ್ರ, ಉತ್ತರ ಪ್ರದೇಶ ಮತ್ತೆ ಆಂಧ್ರ ಸೇರಿದಂತೆ ತಮಿಳುನಾಡು ಹಾಗೂ ಬೆಂಗಳೂರು ಸೇರಿದಂತೆ ಕೋಲಾರ ಜಿಲ್ಲೆ ಪಕ್ಕದ ಚಿಕ್ಕಬಳ್ಳಾಪುರ ಹಾಗೂ ದೊಡ್ಡಬಳ್ಳಾಪುರ ಈ ಒಂದು ಭಾಗದಿಂದಲೂ ಕೂಡ ಭಕ್ತರು ಇವತ್ತು ಅಪಾರ ಪ್ರಮಾಣದಲ್ಲಿ ಕೂಡ ಆಗಮಿಸಿರ್ತಕ್ಕಂಥದ್ದು. ಇನ್ನು ದೇವಸ್ಥಾನದಲ್ಲಿ ಅಂದ್ರೆ ಶಿವರಾತ್ರಿ ಹಬ್ಬದಂದು ಏನು ಕೋಟಿಲಿಂಗೇಶ್ವರ ಪುಣ್ಯಕ್ಷೇತ್ರದಲ್ಲಿ ಭಕ್ತರು ಸಾಕಷ್ಟು ಕಡೆ ಒಂದು ಇಷ್ಟಾರ್ಥವಾಗಿ ತಮ್ಮ ಒಂದು ಶಿವಲಿಂಗಗಳನ್ನ ಪ್ರತಿಷ್ಠಾಪನೆ ಮಾಡಿರ್ತಾರೆ. ಈ ಒಂದು ಶಿವಲಿಂಗಗಳಿಗೆ ವಿವಿಧ ಅಭಿಷೇಕಗಳನ್ನ ಮಾಡುವಂಥದ್ದು ಜೊತೆಗೆ ವಿಶೇಷವಾಗಿ ಒಂದು ಪೂಜೆಗಳನ್ನ ಮಾಡುವಂಥದ್ದು. ಈ ನಿಟ್ಟಿನಲ್ಲಿ ಶಿವರಾತ್ರಿ ಹಬ್ಬದಂದು ತಾವು ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥ ಶಿವಲಿಂಗಗಳಿಗೆ ಭಕ್ತರು ಏನು ಪೂಜೆಗಳನ್ನ ಸಲ್ಲಿಸುವಂತದ್ದು ಇವತ್ತು ವಾಡಿಕೆಯಾಗಿದೆ. ಹಾಗಾಗಿನೇ ಮಹಾಶಿವರಾತ್ರಿ ಹಬ್ಬದಂದು ಭಕ್ತರು ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥ ಶಿವಲಿಂಗಗಳಿಗೆ ಭಕ್ತರು ಏನು ಶ್ರದ್ಧಾ ಭಕ್ತಿಯಿಂದ ಪೂಜೆಗಳನ್ನು ಕೂಡ ಸಲ್ಲಿಕೆ ಮಾಡಿರ್ತಕ್ಕಂಥದ್ದು. ಇನ್ನು ಮಹಾಶಿವರಾತ್ರಿ ಹಬ್ಬ ಹಿನ್ನೆಲೆ ಇವತ್ತು ಏನು ಕೋಟಿಲಿಂಗೇಶ್ವರ ಗರ್ಭಗುಡಿಯ ಶಿವನಿಗೆ ವಿಶೇಷವಾಗಿರ್ತಕ್ಕಂಥ ಒಂದು ಹೂವಿನ ಅಲಂಕಾರವನ್ನು ಮಾಡಿರ್ತಕ್ಕಂಥದ್ದು. ಸುಮಾರು 15 ವಿವಿಧ ಬಗೆಯ ಅಂದ್ರೆ ವಿವಿಧ ಬಣ್ಣಗಳ ಒಂದು ಹೂವಿನಿಂದ ಇವತ್ತು ವಿಶೇಷವಾಗಿ ಅಲಂಕಾರವನ್ನು ಕೂಡ ಮಾಡಿರ್ತಕ್ಕಂಥದ್ದು. ಈ ಒಂದು ಶಿವನ ಕ್ಷೇತ್ರದ ಪ್ರಮುಖ ಆಕರ್ಷಣೆ ಆಗಿರ್ತಕ್ಕಂಥ 8 ಅಡಿ ಎತ್ತರದ ಶಿವಲಿಂಗಕ್ಕೂ ಕೂಡ ವಿಶೇಷವಾಗಿ ಒಂದು ಹೂವಿನ ಅಲಂಕಾರವನ್ನ ಮತ್ತೆ ವಿದ್ಯುತ್ ದೀಪ ಅಲಂಕಾರವನ್ನು ಕೂಡ ಮಾಡಿರ್ತಕ್ಕಂಥದ್ದು. ಇನ್ನು ಏನು ಸಾವಿರಾರು ಸಂಖ್ಯೆಯಲ್ಲಿ ಇವತ್ತು ಈ ಒಂದು ದೇವಸ್ಥಾನಕ್ಕೆ ಭಕ್ತರು ಆಗಮಿಸುವಂತಹ ಒಂದು ಸಾಧ್ಯತೆ ಇರುವ ಕಾರಣಕ್ಕಾಗಿ ಏನು ವಿಶೇಷವಾಗಿ ಒಂದು KGF ಪೊಲೀಸ್ ಇಲಾಖೆಯಿಂದ ಒಂದು ಭದ್ರತಾ ವ್ಯವಸ್ಥೆಯನ್ನು ಕೂಡ ಮಾಡಿರ್ತಕ್ಕಂಥದ್ದು. ಕಾರಣ ಏನು ಅಂತ ಹೇಳಿದ್ರೆ ಯಾವುದೇ ಒಂದು ಏನು ಕಳುವು ಪ್ರಕರಣ ದಾಖಲಾಗಬಾರ್ದು ಅಂತಕ್ಕಂಥ ನಿಟ್ಟಿನಲ್ಲಿ ಈಗಾಗಲೇ ಒಂದು ಬಿಗಿ ಪೊಲೀಸ್ ಬಂದೋಬಸ್ತನ್ನು ಕೂಡ ಮಾಡಿರ್ತಕ್ಕಂಥದ್ದು. ಬೆಳಗ್ಗೆ 4 ಗಂಟೆಯಿಂದಲೇ ರಾತ್ರಿ 11 ಗಂಟೆವರೆಗೂ ಕೂಡ ಭಕ್ತರು ಇವತ್ತು ಏನು ನಮ್ಮ ಒಂದು ಕರ್ನಾಟಕ ಸೇರಿದಂತೆ ಪಕ್ಕದ ರಾಜ್ಯಗಳಿಂದಲೂ ಕೂಡ ಭಕ್ತರು ಆಗಮಿಸ್ತಾರೆ. ಹಾಗಾಗಿನೇ ಯಾವುದೇ ಒಂದು ಅಹಿತಕರ ಘಟನೆಗಳು ಆಗದಂತೆ ಇವತ್ತು ಎಲ್ಲ ರೀತಿಯಲ್ಲೂ ಕೂಡ ಒಂದು ಸಿದ್ಧತೆಗಳನ್ನು ಕೂಡ ಮಾಡ್ಕೊಂಡಿರ್ತಕ್ಕಂಥದ್ದು. ಇನ್ನು ದೇಗುಲ ಆಡಳಿತ ಮಂಡಳಿಯಿಂದ ಏನು ಭಕ್ತರಿಗೆ ಬೇಕಾಗುವಂತ ಒಂದು ಮೂಲಭೂತ ಸೌಕರ್ಯಗಳನ್ನು ಕೂಡ ಈಗಾಗಲೇ ಏನು ಧರ್ಮಾಧಿಕಾರಿಯಾಗಿರ್ತಕ್ಕಂಥ KV ಕುಮಾರಿ ಅವರ ನೇತೃತ್ವದಲ್ಲಿ ಕೂಡ ಹಮ್ಮಿಕೊಂಡಿರ್ತಕ್ಕಂಥದ್ದು. ಇನ್ನು ಏನು ಮಹಾಶಿವರಾತ್ರಿ ಹಬ್ಬದಂದು ಶಿವನ ದರ್ಶನವನ್ನು ಪಡ್ಕೊಂಡಂತಹ ಭಕ್ತರು ಬಹಳಷ್ಟು ಒಂದು ಪುಳಕಿತರಾಗಿದ್ದಾರೆ. ಜೊತೆಗೆ ಮೊದಲ ಬಾರಿಗೆ ಏನು ಕೋಟಿಲಿಂಗೇಶ್ವರ ಕ್ಷೇತ್ರಕ್ಕೆ ಆಗಮಿಸಿ ದೇವರ ದರ್ಶನವನ್ನು ಪಡ್ಕೊಂಡವರು ಬಹಳಷ್ಟು ಒಂದು ಸಂತಸದ ಮಾತುಗಳನ್ನು ಕೂಡ ಆಡಿದ್ದಾರೆ. ಏನು ಕಳೆದ 10 ವರ್ಷಗಳಿಂದ ನಾವು ಬೆಂಗಳೂರು ಸೇರಿದಂತೆ ಬೇರೆ ಬೇರೆ ಭಾಗಗಳಲ್ಲಿ ವಾಸ್ತವಿದ್ದೇವೆ. ಆದ್ರೆ ಏನು ನಾವು ಈ ಒಂದು ಕೋಟಿಲಿಂಗೇಶ್ವರ ಏನು ದೇವಸ್ಥಾನವನ್ನ ಮೊಬೈಲ್ಗಳಲ್ಲಿ ನೋಡ್ತಾ ಇದ್ವಿ. ಇವತ್ತು ಖಂಡಿತ ದೇವರ ದರ್ಶನವನ್ನು ಪಡ್ಕೊಂಡಿದ್ದು ಖಂಡಿತ ನಮ್ಗೆ ಖುಷಿ ತಂದಿದೆ ಅಂತಕ್ಕಂಥ ಒಂದು ಮಾತನ್ನು ಕೂಡ ಭಕ್ತರು ಹೇಳ್ತಾ ಇರ್ತಕ್ಕಂಥದ್ದು. ಇನ್ನು ಈ ಒಂದು ಕೋಟಿಲಿಂಗೇಶ್ವರ ಶಿವನ ಕ್ಷೇತ್ರದಲ್ಲಿ ಇವತ್ತು ಮಹಾಶಿವರಾತ್ರಿ ಹಬ್ಬ ಹಿನ್ನೆಲೆ ವಿಶೇಷವಾಗಿರ್ತಕ್ಕಂಥ ಪೂಜೆ ಪುನಸ್ಕಾರಗಳು ಜೊತೆಗೆ ಭಕ್ತರಿಗೆ ಬೇಕಾಗಿರ್ತಕ್ಕಂಥ ಎಲ್ಲಾ ಸೌಲಭ್ಯಗಳನ್ನು ಕೂಡ ಮಾಡಿರ್ತಕ್ಕಂಥ ನಿಟ್ಟಿನಲ್ಲಿ ಮಾತನಾಡಿರ್ತಕ್ಕಂಥ ಏನು ದೇಗುಲ ಧರ್ಮಾಧಿಕಾರಿಯಾಗಿರ್ತಕ್ಕಂಥ KV ಕುಮಾರಿ ಅವರು ಏನು ಈ ಒಂದು ಹಬ್ಬ ಆಚರಣೆ ಹಿನ್ನೆಲೆ ಭಕ್ತರಿಗೆ ಒಳಿತಾಗಲು ಜೊತೆಗೆ ನಮ್ಮ ಕೋಲಾರ ಜಿಲ್ಲೆ ಸೇರಿದಂತೆ ಪಕ್ಕದ ಜಿಲ್ಲೆ ಮತ್ತೆ ರಾಜ್ಯದಲ್ಲೂ ಕೂಡ ಉತ್ತಮ ಮಳೆ ಬೆಳೆ ಆಗ್ಲಿ ಅಂತಕ್ಕಂಥ ಒಂದು ಮಾತುಗಳನ್ನು ಕೂಡ ಅವರು ಆಡಿರ್ತಕ್ಕಂಥದ್ದು. ಇವತ್ತಿನ ದಿವಸ ಮಹಾಶಿವರಾತ್ರಿ, ಆ ಮಹಾಶಿವನ ಒಂದು ಆರಾಧನೆಯಲ್ಲಿ ಎಲ್ಲರೂ ಮುಳುಗಿದ್ದಾರೆ. ನಮ್ಮ ರಾಜ್ಯದ ಹಾಗೂ ಎಲ್ಲ ರಾಜ್ಯಗಳ ಜನಗಳು ಸಹ ಇಲ್ಲಿ ಬರ್ತಿದ್ದಾರೆ. ನಮ್ಮ ಇಡೀ ದೇಶದಿಂದನೂ ಸಹ ಜನಗಳು ತುಂಬ ಜನ ಬರ್ತಿದ್ದಾರೆ. ಅವರೆಲ್ಲರಿಗೂ ಈ ಹಬ್ಬದ ಪ್ರಯುಕ್ತ ನಾನು ಶುಭಾಶಯಗಳನ್ನು ಕೋರ್ತೀನಿ. ಇವತ್ತಿನ ದಿವಸ ಆ ಮಹಾನ್ ಶಿವನ ಒಂದು ಜಾತ್ರೆ 5 ದಿವಸದ ಜಾತ್ರೆ ಇರುತ್ತೆ.
ಫಸ್ಟ್ ದಿವಸ ನಾವು ಅಂಕನಾರ್ಪಣೆ ಅರ್ಶನವನ್ನು ಮಾಡಿದ್ವಿ ಆ ಭಗವಂತನಿಗೆ, ಪಾರ್ವತಿ ಪರಮೇಶ್ವರಿಗೆ. ನಿನ್ನೆ ತಿರುಕಲ್ಯಾಣ ನಡೀತು. ಇವತ್ತಿನ ದಿವಸ ಮಹಾಶಿವರಾತ್ರಿ ರಥೋತ್ಸವ ಇದೆ. 108 ಅಡಿ ಶಿವಲಿಂಗಕ್ಕೆ ಅಭಿಷೇಕ ಇರುತ್ತೆ. ಇಲ್ಲಿ ಕೋಟಿಲಿಂಗ ದರ್ಶನ ಪಡೆಯೋಕ್ಕೆ ಭಕ್ತಾದಿಗಳೆಲ್ಲ ತುಂಬ ಭಕ್ತಿಯಿಂದ ಇಲ್ಲಿ ಸಾಗರವಾಗಿ ಬರ್ತಿದ್ದಾರೆ. ಅವ್ರಿಗೆಲ್ಲ ಸಕಲ ಸೌಕರ್ಯಗಳನ್ನು ಸಹ ನಾವು ಟೆಂಪಲ್ ಕಡೆಯಿಂದ ಮಾಡಿದ್ದೀವಿ. ಎಲ್ಲ ತುಂಬ ಚೆನ್ನಾಗಿ ನಡೀತಿದೆ. ಎಲ್ಲ ಭಕ್ತರಿಗೂ ಮತ್ತೊಮ್ಮೆ ಶುಭಾಶಯಗಳನ್ನ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ಮತ್ತು ಇವತ್ತಿನ ದಿವಸ ರಾತ್ರಿಯೂ ಸಹ ಜಾಗರಣೆ ಇರುತ್ತೆ. ಜಾಗರಣೆಗೋಸ್ಕರ ಎಲ್ಲ ಒಂದು ಪೌರಾಣಿಕವಾದಂಥ ನಾಟಕಗಳು ಮತ್ತು ಜಾಗರಣೆಗೆ ಎಲ್ಲ ಕೋಲಾಟ, ಉತ್ಸವ ಎಲ್ಲ ಕಾರ್ಯಕ್ರಮಗಳನ್ನು ಸಹ ನಾವು ಇಟ್ಟಿದ್ದೀವಿ. ಹರಿಕಥೆ ಎಲ್ಲನೂ ಎಲ್ಲ ಭಕ್ತರು ಯಾರು ಜಾಗರಣೆ ಇರ್ತಾರೋ ಅವ್ರಿಗೆಲ್ಲನೂ ಇಲ್ಲಿ ಎಲ್ಲ ವ್ಯವಸ್ಥೆನೂ ಮಾಡಿದ್ದೀವಿ. ಈ ಒಂದು ಶಿವರಾತ್ರಿಗೆ ಎಲ್ಲ ಭಕ್ತರು ಬಂದು ಈ ಭಗವಂತನ ದರ್ಶನ ಮಾಡ್ಕೋಬೇಕು ಅಂತ ಮತ್ತೊಮ್ಮೆ ನಾನು ಎಲ್ಲರನ್ನೂ ಕೇಳ್ಕೊಳ್ತೀನಿ. ತುಂಬ ದಿನಗಳ ಆಸೆ ಇತ್ತು ಬರಬೇಕು ಅಂತ, ಬಟ್ ಶಿವಪ್ಪ ಇವಾಗ ಕರೆಸ್ಕೊಂಡ ನಮ್ಮನ್ನು. ತುಂಬ ಅಂದರೆ ಚಿಕ್ಕ ವಯಸ್ಸಿಂದ ಮಂಜುನಾಥ ಫಿಲಮ್ ನೋಡಿದ್ವಲ್ಲ, ಅವಾಗಿಂತ ಈ ಕ್ಷೇತ್ರ ಎಲ್ಲಿದೆ ಅಂತ ಗೊತ್ತಿರಲಿಲ್ಲ. ಬಟ್ ಇವಾಗ ನಾವು ಬೆಂಗಳೂರಿಗೆ ಬಂದಮೇಲೆ ಗೊತ್ತಾಯಿತು ಕೋಟಿಲಿಂಗೇಶ್ವರ ಅಂತ. ಹಾಗಾಗಿ ತುಂಬ ಖುಷಿ ಆಯಿತು ಬಂದು. ಇಷ್ಟೊಂದು ಶಿವ ಒಂದೇ ದಿನ ನೋಡೋದಕ್ಕೆ ತುಂಬಾ ಖುಷಿ ಆಯಿತು ಸರ್. ಕ್ರೌಡ್ ಇದೆ, ಇಷ್ಟೊಂದು ಕ್ರೌಡ್ ಇದೆ ಅಂತ ಅಂದ್ಕೊಂಡಿರಲಿಲ್ಲ, ಬಟ್ ತುಂಬಾ ಕ್ರೌಡ್ ಇದೆ. ತುಂಬ ಖುಷಿ ಆಯಿತು ನೋಡಿ, ಒಂಥರ ಪೀಸ್ಫುಲ್ ಅನ್ನಿಸ್ತು. ಪಾಸಿಟಿವ್ ಎನರ್ಜಿ ತುಂಬ ಚೆನ್ನಾಗಿದೆ ಸರ್. ಒಟ್ಟಾರೆಯಾಗಿ ಕೋಲಾರ ಜಿಲ್ಲೆಯ ಏನು ಕೆಜಿಎಫ್ ತಾಲೂಕಿನ ಕೋಟಿಲಿಂಗೇಶ್ವರ ಪುಣ್ಯಕ್ಷೇತ್ರದಲ್ಲಿ ಇವತ್ತು ಮಹಾಶಿವರಾತ್ರಿ ಹಬ್ಬ ಹಿನ್ನೆಲೆ ಭಕ್ತ ಸಾಗರವೇ ಇವತ್ತು ನೆರೆದು ಬಂದಿರತಕ್ಕಂಥದ್ದು. ನಮ್ಮ ಕರ್ನಾಟಕ ರಾಜ್ಯ ಅಲ್ಲದೆ ಪಕ್ಕದ ರಾಜ್ಯಗಳಿಂದಲೂ ಕೂಡ ಭಕ್ತರು ಆಗಮಿಸಿದ್ದಾರೆ. ಜೊತೆಗೆ ಇವತ್ತು ಏನು ಮಹಾಶಿವರಾತ್ರಿ ಹಬ್ಬ ಹಿನ್ನೆಲೆ ಬೆಳಗ್ಗೆ 4 ಗಂಟೆಯಿಂದ ರಾತ್ರಿ 11 ಗಂಟೆವರೆಗೂ ಕೂಡ ಒಂದು ದೇವರ ದರ್ಶನಕ್ಕೆ ಅನುವನ್ನು ಮಾಡಿಕೊಟ್ಟಿರ್ತಕ್ಕಂಥದ್ದು. ಇನ್ನು ಜಾಗರಣೆಯನ್ನು ಕಳೀಲಿಕ್ಕೆ ವಿಶೇಷವಾಗಿರ್ತಕ್ಕಂಥ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಸೇರಿದಂತೆ ವಿಭಿನ್ನವಾಗಿ ಅಂದ್ರೆ ಕೋಲಾಟದ ಒಂದು ಕಾರ್ಯಕ್ರಮಗಳನ್ನು ಕೂಡ ಹಮ್ಮಿಕೊಂಡಿರ್ತಕ್ಕಂಥದ್ದು. ರಘುರಾಜ್, ನ್ಯೂಸ್ 18 ಕೋಲಾರ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.